ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಏನಾಯ್ತು? ಏನಿಲ್ಲ, ಏನೋ ನೆನಪಾಯ್ತು. ತುಂಬ ಚೆನ್ನಾಗಿ ಮಾಡಿದ್ರೆ ಚಿತ್ರಾನ್ನ. ಇದು ಆ್ಯಕ್ಚುಲಿ ಚಿತ್ರಾನ್ನ ಅಲ್ಲ, ಮೃಷ್ಟಾನ್ನ. ಎಲ್ಲಿಂದ ಕಲಿತ್ರಿ ಈ ಥರ ಚಿತ್ರಾನ್ನ ಮಾಡೋದು? ಸೇಮ್ ನಮ್ಮಮ್ಮನ ಕೈ ರುಚಿದ್ದಾಗೆ. ನಾನು ಹಾಗೆ ನಮ್ಮ ಅಮ್ಮನ ತರಾನೇ. ಅದೆಲ್ಲ ನಮ್ಮ ಅಮ್ಮನಿಂದನೇ ನಾನು ಕಲ್ತಿರೋದು. ಅದ್ರಲ್ಲೆಲ್ಲ ಸಾರಿ. ಪರವಾಗಿಲ್ಲ, ನೀರು ಕೊಡಿರಿ. ಹೇಳಿದ್ರಲ್ಲ, ಫೋನ್ ಮಾಡಿ ಕರ್ಸ್ಕೊಂಡ್ಬಿಡಿ. ಒಬ್ಬರೇ ಹೋಗಕ್ಕೆ ಹೋಗ್ಬೇಡಿ ಅಣ್ಣ. ಇಲ್ಲ, ನಾನು ಹುಷಾರಾಗಿದ್ದೇನೆ, ಏನೂ ತೊಂದರೆ ಇಲ್ಲ. ನೀವು ಚಿತ್ರಾನ್ನ ಕೊಟ್ರಲ್ಲ, ನನಗೆ ಆನೆ ಬಲ ಬಂದಂಗಾಗಿದೆ. ಟಾನಿಕ್ ಥರ ಕೆಲಸ ಮಾಡಿದೆ. ಒಳ್ಳೆ ಊಟ ಹಾಕಿದ್ದೀರಾ, ತುಂಬ ಥ್ಯಾಂಕ್ಸ್. ಅಯ್ಯೋ ಅಣ್ಣ, ನೀವು ಹಿಂಗೆಲ್ಲ ಹೇಳಿದ್ರೆ ನಂಗೆ ಏನು ಹೇಳಬೇಕು ಅಂತಾನೆ ತೋಚಲ್ಲ. ಅತಿಥಿ ಸತ್ಕಾರ ಅಂತ ಹೇಳ್ತಾರೆ, ಅದನ್ನು ಮಾಡಿದ್ದೀನಿ. ನಿಮ್ಮ ಮನಸ್ಸು ದೊಡ್ಡದು, ಅದಕ್ಕೆ ನಿಮ್ಗೆ ಇದೆಲ್ಲ ದೊಡ್ಡದು ಅನಿಸ್ತದೆ. ಇಲ್ಲಮ್ಮ, ಇದು ನಿಜವಾಗ್ಲೂ ದೊಡ್ಡದು. ಒಂದು ಒಳ್ಳೆ ಊಟ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು, ಹಣೆಯಲ್ಲಿ ಬರೆದಿರಬೇಕು. ನಮ್ಮ ಹತ್ರ ಎಷ್ಟೇ ಶ್ರೀಮಂತಿಗೆ ಇರಲಿ, ದುಡ್ಡಿರಲಿ, ಅನ್ನ ಕೊಡೋ ತೃಪ್ತಿ ಇದೆಯಲ್ಲ, ಅದು ಚಿನ್ನ ಕೊಡಲ್ಲಮ್ಮ. ಆದರೂ ಅನ್ನಕ್ಕಿಂತ ಚಿನ್ನನೇ ದುಬಾರಿ ನೋಡಿ, ಎಷ್ಟು ವಿಚಿತ್ರ. ಅದು ಹಾಗೆ. ಹೊಟ್ಟೆ ಹಸುಗಿಂತ ಈ ಆಡಂಬರ ಪ್ರತಿಷ್ಠೆ ಇದೆಯಲ್ಲ, ಅದರ ಹಸು ತುಂಬಾನೇ ದೊಡ್ಡದು. ಹೊಟ್ಟೆ ಹಸುಗೆ ಒಂದು ಮುಷ್ಟಿ ಅನ್ನ ಸಾಕು, ಆದರೆ ಈ ಆಡಂಬರದ ಹಸುವಿದೆಯಲ್ಲ, ಅದಕ್ಕೆ ಎಷ್ಟಿದ್ರೂ ಸಾಲದು, ಇನ್ನೂ ಬೇಕು 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 ಅಂತ ನೆನೆಸ್ತಾ ಇರುತ್ತೆ. ಹಾಗಾಗಿ ಅನ್ನಕ್ಕಿಂತ ಚಿನ್ನಕ್ಕೆ ಬೆಲೆ ಜಾಸ್ತಿ. ನಿಜ ಅಣ್ಣ. ಅದಕ್ಕೆ ನಮ್ಮಂತ ಬಡವರು ಕನ್ಸಲ್ಲೂ ಚಿನ್ನ ನೋಡಕ್ಕಾಗಲ್ಲ. ಅಮ್ಮ, ಇದಿಟ್ಕೊಳಮ್ಮ, ಯಾವುದಕ್ಕಾದ್ರೂ ಉಪಯೋಗ ಬರುತ್ತೆ. ಅಯ್ಯೋ ಬೇಡ ಅಣ್ಣ. ಅಮ್ಮ ಪ್ಲೀಸ್. ಒಂದು ಊಟ ಹಾಕಿದಕ್ಕೆ ಇಷ್ಟೊಂದೆಲ್ಲ ದುಡ್ಡು ಕೊಡ್ತಿದ್ದೀರಾ? ಬೇಡ ಅಣ್ಣ. ನಿಮಗೆ ಖುಷಿ ಆಯ್ತು ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಈ ದುಡ್ಡು ತಗೊಂಡ್ರೆ ಆ ಖುಷಿ ಎಲ್ಲ ಹೋಗ್ಬಿಡುತ್ತೆ. ಏನೋ ಒಂದು ಭಾವನೆಯಲ್ಲಿ ಮಾಡಿರೋದಿದು, ಇದಕ್ಕೆಲ್ಲ ಬೆಲೆ ಕಟ್ಟಬಾರ್ದಣ್ಣ. ನಿಮ್ಮ ಕೈ ರುಚಿ ಅಷ್ಟೇ ಇಲ್ಲ, ನಿಮ್ಮ ಮಾತು ನಂಗೆ ಭಾಳ ಇಷ್ಟ ಆಯ್ತು. ತುಂಬ ಚೆನ್ನಾಗಿ ಮಾತಾಡ್ತೀರ. ನೀವು ಸಂಸ್ಕಾರದಲ್ಲಿ ಎಷ್ಟು ಶ್ರೀಮಂತರು ಅನ್ನೋದು ನಿಮ್ಮ ಮಾತು, ನಡವಳಿಕೆಯಲ್ಲೇ ಗೊತ್ತಾಗುತ್ತೆ. ಎಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ನನ್ನದೇನೂ ಇಲ್ಲ. ಇದೆಲ್ಲ ಅವಳಿಂದಾನೇ ಬಂದಿರೋದು. ನಿಮ್ಮಮ್ಮ ನಿಜವಾಗ್ಲೂ ನಿಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅಂಥ ಅಮ್ಮನ ಪಡೆಯೋ ಪುಣ್ಯ ಮಾಡಿರಬೇಕು. ನಿಮ್ಮ ತಾಯಿ ಎದ್ದಿದ್ರೆ ಅವ್ರ ಆಶೀರ್ವಾದ ತೊಗೊಂಡೋಗ್ಬೋದಾಗಿತ್ತು. ಎಬ್ಬಿಸ್ಲಾಣ? ಬೇಡಮ್ಮ, ಮಲಗಿರ್ಲಿ. ಮಲಗಿರೋರು ಎಬ್ಬಿಸ್ಬಾರ್ದು. ನಾನು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಬರ್ತೀನಮ್ಮ. ನಾನು ಅಲ್ಲಿವರೆಗೂ ಬಿಡ್ತೀನಿ, ಬನ್ನಿಣ್ಣ. ಸರಿ ಪುಟ್ಟ, ಬಾಯ್. ಪುಟ್ಟ ಬಾಯ್ಲಿ. ಪುಟ್ಟಿ, ಅಜ್ಜಿಗೆ ಮಾತ್ರೆ ಕೊಡೋ ಹೊತ್ತಾಯ್ತು. ಮನೇಲಿರೋ ಅನ್ನ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಕಂದ. ರತ್ನ ಆಂಟಿ ಹತ್ರ ಸ್ವಲ್ಪ ಅನ್ನ ತಗೊಂಡ್ಬಂದಿಡ್ತೀಯಾ? ನನ್ನ ಮಾಮಂಗೆ ಬಿಟ್ಟು ಬರ್ತೀನಿ.
ಭೂಮಿಕಾ ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಇಲ್ಲಿ ನೋಡಿ ಭೂಮಿಕಾ, ಮಾತಾಡಿ ಭೂಮಿಕಾ, ಏನಾಯ್ತು? ಅಳಬೇಡಿ ಭೂಮಿಕಾ, ಮಾತಾಡಿ. ಅವ್ರಿಗೆ ಎಲ್ಲ ಹೋಗಿದ್ರಿ ನೀವು? ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ನೀವು ಫೋನ್ ಎತ್ತಿರೋದಕ್ಕೆ ಅಕ್ಕರದ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಭೂಮಿಕಾ ನೋಡಿ, ಭೂಮಿಕಾ ನಾನು ಇಷ್ಟು ಸಲ ನಿಮಗೆ ಕಾಲ್ ಮಾಡಿದೆ, ನೀವು ಯಾಕೆ ನನ್ನ ಫೋನ್ ಎತ್ತಿಲ್ಲ ಹೇಳಿ? ನಾನು ಕಾಲ್ ಮಾಡಿ ಮಾಡಿ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಎಲ್ಲೋಗಿದ್ರೆ ನಿಮ್ಗೆ ಏನಾಯ್ತು ಅಂತ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಾನು ಇಂಥ ಜಾಗಕ್ಕೆ ಹೋಗ್ತಿದ್ದೀನಿ, ಬರಕ್ಕೆ ಲೇಟ್ ಆಗುತ್ತೆ, ಎಷ್ಟೊತ್ತಾಗುತ್ತೆ ಹೇಳಕ್ಕಾಗಲ್ಲ ಅಂತ ಎಷ್ಟು ಸಲ ನೀವು ನನಗೆ ಹೇಳಿಲ್ಲ. ಒಂದು ಫೋನ್ ಮಾಡಕ್ಕಾಗದೇ ಇದ್ರು ನೀವು ನನ್ನ ಮೆಸೇಜ್ ಕಳ್ಸಿದ್ರೆ, ಆದ್ರೆ ಇವತ್ತು ಯಾಕಾಗ ಮಾಡಿಲ್ಲ. ಸಾರಿ ಪ್ರಶ್ನೆ ಅಲ್ಲ. ನೀವು ಇಷ್ಟೊಂದಾದ್ರೂ ಮನೆಗೆ ಬಂದಿಲ್ಲ ಅಂತ ಜಯದೇವ್ ಅವ್ರಿಗೆ, ಪಾರ್ಥ ಅವ್ರಿಗೆ, ಆನಂದ್ ಅವ್ರಿಗೆ ಎಲ್ರಿಗೂ ನಿಮ್ಮನ್ನು ಹುಡ್ಕಕ್ಕೆ ಅಂತ ಹೇಳಿದೆ. ಅವ್ರಿಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಬ್ರೋ, ವಾಟ್ ಇಸ್ ದಿಸ್ ಬ್ರೋ? ಎಲ್ಲೋಗಿದ್ದೆ, ಏನಾಗಿತ್ತು ನಿನಗೆ? ನೀನು ಹುಡ್ಕೊಂಡು ಎಷ್ಟು ಟೆನ್ಷನ್ ಅಲ್ಲಿ ಅಲ್ದಾಡಿದೀವಿ ಗೊತ್ತಾ? ವಾಟ್ ಇಸ್ ದಿಸ್ ಬಿಗ್ ಬ್ರೋ? ಅಟ್ಲೀಸ್ಟ್ ಒಂದು ಮಾತಾದ್ರೂ ಹೇಳ್ಬಾರ್ದಾ? ಪಾಪ ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನಿಂದ ತಪ್ಪಾಗಿದೆ, ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಫೋನ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೆ, ಶುಗರ್ ಲೋ ಆಯ್ತು ಅಂತ ಅನ್ಸುತ್ತೆ, ಸುಸ್ತಾಯ್ತು. ಇನ್ನೂ ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಅನ್ಸಿ ಕಾರ್ನ ರಸ್ತೆ ಪಕ್ಕದಲ್ಲಿ ಪಾರ್ಕ್ ಮಾಡಿ ಅಲ್ಲೇ ಸುಧಾರಿಸ್ಕೊತಾ ಇದ್ದೆ ಅಷ್ಟೇ. ಅಲ್ಲ, ಇಂಥದ್ದೊಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ವಾ? ವಸಂತ ಅಣ್ಣಗೆ ಯಾಕೆ ಮನೆಗೆ ಕಳ್ಸಿದ್ರಿ ನೀವು? ಅಂಥದ್ದೇನು ಡ್ರೈವಿಂಗ್ ಹುಚ್ಚು? ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಿಮ್ಗೆ ಏನಾದ್ರು... ಭೂಮಿಕಾ, ಯಾವಾಗ್ಲೂ ಹೀಗಾಗುತ್ತಾ? ಎಷ್ಟು ಸತಿ ನಾನೇ ಡ್ರೈವ್ ಮಾಡ್ಕೊಂಡ್ ಬಂದಿಲ್ಲ, ಇವತ್ತು ಹಾಗೆ ಬಂದೆ. ಇವತ್ತು ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತಾ? ನಾನು ನಿಮ್ಗಳಿಗೆ ಫೋನ್ ಮಾಡಲಿಲ್ಲ ಅನ್ನೋದು ಬಿಟ್ರೆ ಬೇರೆ ಏನೂ ಸಮಸ್ಯೆ ಆಗಿಲ್ಲ. ನನಗೆ ಶುಗರ್ ಲೋ ಆಯಿತು ಅನ್ನೋದಕ್ಕಿಂತ ನಾನು ನಿಮ್ಮಗಳ ಫೋನಿಗೆ ಸಿಕ್ಲಿಲ್ವಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿರೋದು. ನನಗೇನೂ ಆಗಿಲ್ಲ, ಆರಾಮಾಗಿದೆ. ನನ್ನಿಂದ ತಪ್ಪಾಗಿದೆ, ಐ ಆಮ್ ಸಾರಿ. ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಗೋ ಹೋಗಿ. ಸರಿ ಬಿಗ್ ಬ್ರೋ, ಓಕೆ. ನೆಕ್ಸ್ಟ್ ಟೈಮಿಂದ ಈ ಥರ ಮಾಡ್ಕೋಬೇಡ. ಶುಗರ್ ಲೆವೆಲ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡ್ಕೋ, ಓಕೆನಾ? ಹಾಂ, ಹೋಗಿ ಹೊಡಪ್ಪ. ಇಲ್ಲ ಭೂಮಿಕಾ, ಇಷ್ಟಕ್ಕೆಲ್ಲ ಅಳದಾಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.